ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಇನ್ನೊಂದು ಸಿಂಪಲ್ ಕ್ರೋಶಾ ಡಿಸೈನ್ ತೋರಿಸಿದ್ದೀನಿ. ಇಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10.75 ತೊಗೊಂಡಿದ್ದೀನಿ. ಮತ್ತು ಈ ಥರ ರೌಂಡ್ ಬೀಡ್ಸ್, ನೀವು ಯಾವುದಾದ್ರೂ ರೌಂಡ್ ಬೀಡ್ಸ್ ತೊಗೊಳ್ಬೋದು. ಸೊ ಫಸ್ಟು ಒಂದು ಲಾಕ್ ಮಾಡ್ಕೊಂಡು ಬಿಡೋಣ. ಎಸ್, ಈ ಥರ ಒಂದು ಲಾಕ್ ಆದಮೇಲೆ ಪಕ್ಕದಲ್ಲೇ ನಾವು ಇನ್ನೊಂದು ಲಾಕ್ ಮಾಡ್ಕೋಬೇಕು. ಎರಡು ಲಾಕ್ ಆದರೆ ಸೇಫಾಗಿರುತ್ತೆ, ಬಿಚ್ಚೋಗಲ್ಲ ಅನ್ನೋ ಥರ. ಓಕೆ, ಎರಡು ಲಾಕ್ ಆದಮೇಲೆ ನೀಡಲ್ ಮೇಲೆ ದಾರ ಎತ್ಕೊಂಡು ಈ ಥರ ಒಂದು ಬೀಡನ್ನ ನಾನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಆದಮೇಲೆ ಅದು ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡ್ಕೊಂಬಿಟ್ಟು ಒಂದು ಲಾಕ್. ಈ ಥರ ಲಾಕ್ ಆದಮೇಲೆ ಒಂದು ಚೈನ್ ಹಾಕಿ ಪಕ್ಕದಲ್ಲೇ ಒಂದು ಲಾಕ್. ನೆಕ್ಸ್ಟ್ ಇನ್ನೊಂದು ಚೈನ್ ಹಾಕಿ ಪಕ್ಕದಲ್ಲೇ ಇನ್ನೊಂದು ಲಾಕ್. ಅದರ ಪಕ್ಕದಲ್ಲೇ ಮಾಡಬೇಕು, ದೂರ ಮಾಡೋದಿಲ್ಲ. ಪಕ್ಕದಲ್ಲೇ ಇನ್ನೊಂದು ಲಾಕ್. ಇವಾಗ ಮತ್ತೆ ಬೀಡ್ ಹಾಕಬೇಕು. ಸೊ ಬೀಡ್ ಇನ್ಸರ್ಟ್ ಮಾಡ್ತಿದ್ದೀನಿ. ಒಂದು ನಿಮಿಷ. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಬಿಟ್ಟು ಲಾಕ್ ಮಾಡ್ಕೊತಿದ್ದೀನಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಬಿಟ್ಟು ಒಂದು ಲಾಕ್ ಆದಮೇಲೆ ನೆಕ್ಸ್ಟ್ ನಾವು 2 ಲಾಕ್ನ ಮಾಡ್ಕೋಬೇಕು. ಒಂದು ಚೈನ್ ಸ್ಟಿಚ್ ಹಾಕಿ, ನೋಡಿ ಇಲ್ಲಿ ಬೀಡ್ ಲಾಕ್ ಮಾಡಿದೆ, ತುಂಬ ಟೈಟಾಗಿ ಮಾಡಿ. ಬೀಡ್ ಲಾಕ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಬಿಟ್ಟು ಒಂದು ಲಾಕ್ ಆದಮೇಲೆ ಒಂದು ಚೈನ್, ಈ ಥರ ಒಂದು ಚೈನ್ ಹಾಕಿ ಒಂದು ಲಾಕ್, ಮತ್ತೆ ಒಂದು ಚೈನ್ ಹಾಕಿ ಪಕ್ಕದಲ್ಲೇ ಇನ್ನೊಂದು ಲಾಕ್. ಮತ್ತೆ ನೀಡಲ್ ಮೇಲೆ ದಾರ ಎತ್ಕೊಂಡು ದಾರ ತಗೊಂಡು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ ಆ್ಯಡ್ ಆದಮೇಲೆ ಬೀಡ್ ಲಾಕ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೋ ನೋಡಿಬಿಟ್ಟು ಅಲ್ಲಿಗೆ ಒಂದು ಲಾಕ್. ಆಮೇಲೆ ಒಂದು ಚೈನ್ ಹಾಕಿ ಒಂದು ಲಾಕ್, ಮತ್ತೆ ಒಂದು ಚೈನ್ ಹಾಕಿಬಿಟ್ಟು ಒಂದು ಲಾಕ್. ಇದೇ ಥರ ಸೀರೆ ಪೂರ್ತಿ ಮಾಡ್ತಾ ಹೋಗಬೇಕು. ಮತ್ತೆ ಒಂದು ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಬಿಟ್ಟು ಬಟ್ಟೆಗೆ ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕಿ ಪಕ್ಕದಲ್ಲೇ ಒಂದು ಲಾಕ್ ಬಟ್ಟೆಗೆ, ಮತ್ತೆ ಒಂದು ಚೈನ್ ಹಾಕಿ ಪಕ್ಕದಲ್ಲೇ ಒಂದು ಲಾಕ್. ಈ ಥರ ಆದಮೇಲೆ ನಾನಿಲ್ಲಿ ಈ ಥರ ಬಟ್ಟೆನ ತಿರುಗಿಸ್ಕೊಳ್ತಾ ಇದ್ದೀನಿ. ನೀವು ಸೀರೆಯಲ್ಲಿ ಹಾಕ್ತಿದ್ರೆ ಸೀರೆನ ಈ ಥರ ತಿರುಗಿಸ್ಕೊಂಡು
ಇಲ್ಲಿಂದ ಇಲ್ಲಿಗೆ ಒಂದು ನಾವು ಆರ್ಚ್ ಹಾಕಬೇಕು. ಸೊ ಅದಕ್ಕೂ ಮೊದಲು ನಾನು ಇಲ್ಲಿ ತಿರುಗಿಸ್ಕೊಂಡಾದಮೇಲೆ ಈ 2 ಲಾಕ್ ಏನು ಹಾಕಿದ್ದೀನಲ್ವ, ಸೊ ಇದ್ರ ಮಿಡಲಲ್ಲೇ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡ ನಂತರ 1 2 3 4 5 ಬರುತ್ತೋ ಅಥವಾ 6 ಕರೆಕ್ಟ್ ಆಗುತ್ತೋ ನೀವು ನೋಡಿಕೊಂಡು ಈ ಥರ ಫುಲ್ ಕಂಪ್ಲೀಟ್ ಆಗಬೇಕು. 6 7. ಸೊ ನಾನು ಹಾಕಿರೋ ಬೀಡ್ಗೆ 7 ಕರೆಕ್ಟಾಗಿ ಬರ್ತಾಯಿದೆ. ಸೊ ಇವು 3 ಏನು ಲಾಕ್ ಇರುತ್ತಲ್ಲ ಇದರ ಮಿಡಲಲ್ಲಿ ಒಂದು ಲಾಕ್. ಇದು ಈ ಥರ ಕಾಣಿಸ್ಬೇಕು. ಮತ್ತು 1 2 3 4 5 6 ಬರುತ್ತೋ ನಿಮಗೆ 7 ಕರೆಕ್ಟ್ ಆಗುತ್ತೋ ನೋಡಿಕೊಂಡು ನೀವು ಹಾಕ್ಕೊಳ್ಬೇಕಾಗತ್ತೆ. ಸೊ ಇದ್ರ ಮಧ್ಯದಲ್ಲೇ ನೋಡಿ 3 ಹಾಕಿದ್ರ ಮಧ್ಯದಲ್ಲೇ ಒಂದು ಲಾಕ್. ಮತ್ತು 1 2 3 4 5 6 ನೀವು ಯಾವ ಬೀಡ್ ಹಾಕಿರ್ತೀರಲ್ಲ ಅದರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಎಷ್ಟು ಲೈನ್ಸ್ ಚಿಕ್ಕದು ಹಾಕಿದರೆ ಚಿಕ್ಕದಾಗಿ ಬರುತ್ತೆ, ದೊಡ್ಡದಾಗಿ ಹಾಕಿದರೆ 7 8 ಆ ಥರ ಬರುತ್ತೆ, ಅಥವಾ 5 4 3 ಬರುತ್ತೆ. 1 3 4 5 6. ಆಮೇಲೆ ನೀವು ಯಾವ ಥರ ಚೈನ್ ಸ್ಟಿಚ್ನ ಹಾಕ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಇದು ವರ್ಕ್ ಆಗುತ್ತೆ. ತುಂಬ ಸಿಂಪಲ್ಲಾಗಿದೆ, ಬೇಗನೆ ಮುಗ್ದೋಗುತ್ತೆ. ನಿಮಗೆ ಬೇಕು ಅಂತ ಅಂದರೆ ನಾವು 6 ಚೈನ್ 5 ಚೈನ್ ಏನು ಹಾಕ್ತೀವಲ್ಲ ಅಲ್ಲಿ ಮಿಡಲಲ್ಲಿ ಒಂದೊಂದು ಸ್ಮಾಲ್ ಬೀಡನ್ನ ಕೂಡ ನಾವು 2 mm 3 mm ಬೀಡನ್ನ ನಾವು ಇನ್ಸರ್ಟ್ ಮಾಡ್ಕೊಳ್ಬೋದು. ಇದು ಈ ಥರ ಕಾಣಿಸುತ್ತೆ ನೋಡಿ. ಇಲ್ಲಿ ಏನು ನಾವು ಕುಚ್ಚನ್ನ ಕಟ್ಕೊಳ್ಬೇಕು, ಈ ಗ್ಯಾಪಲ್ಲಿ ಏನು ಬಿಟ್ಟಿರ್ತೀವಲ್ವ. ಸೊ ಇಲ್ಲಿ ನಾವು 5 ಚೈನ್ 6 ಚೈನ್ಸ್ ಏನು ಹಾಕಿರ್ತೀವಲ್ಲ ಇಲ್ಲಿ ನಾವು ಕುಚ್ಚು ಕಟ್ಟಬೇಕಾಗತ್ತೆ. ಸೀರೆಗೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.